ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವಾಗ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ನನ್ನ ಕ್ಯಾಮ್ರಾದಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಹೊಸ ಕ್ಯಾಮ್ರಾ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ನಾನು 3 ದಿವಸ ರೆಕಾರ್ಡ್ ಮಾಡಿದಂತ ವಿಡಿಯೋದಲ್ಲಿ ಯಾವ್ದು ವಾಯ್ಸ್ ಬರ್ತಾ ಇಲ್ಲ, ಧ್ವನಿ ಮಾತ್ರ ಮುದ್ರಣ ಆಗ್ತಾ ಇಲ್ಲ. ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿದೆ. ಶ್ರೀಲಂಕಾದಲ್ಲಿ ನಾನು ಸರ್ವಿಸ್ ಸೆಂಟರ್ ಗಳನ್ನ ಹುಡುಕಿ ನೋಡಿದೆ, ನನಗೆ ಯಾವ್ದು ಸರ್ವಿಸ್ ಸೆಂಟರ್ ಸಿಗ್ಲಿಲ್ಲ. ಹೊಸ ಕ್ಯಾಮ್ರಾ ತಗೋಬೇಕು ಅಂತ ನನ್ನ ಸ್ನೇಹಿತರ ಹತ್ರ ಸಾಲ ಮಾಡಿ ಮತ್ತೆ ಒಂದು ಹೊಸ ಕ್ಯಾಮ್ರಾ ತಗೋತಾ ಇದ್ದೀನಿ. ಇವಾಗ 2 ದಿವಸದಲ್ಲಿ ಏನಾಯ್ತು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋದಾದ್ರೆ, ನಾನು ಉಳ್ಕೊಂಡಿದ್ದೆ ಒಂದು ಜಾಗದಲ್ಲಿ. ಅದು ಸಿಲೋನ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಅವ್ರದೇ ಒಂದು ಪ್ರಾಪರ್ಟಿ. 15 ಎಕರೆ ಫಾರ್ಮ್ ಲ್ಯಾಂಡ್ ಇದೆ, ಅದರಲ್ಲಿ ಅವ್ರ ಫಾರ್ಮ್ ಹೌಸ್ ಇದೆ. ಅಲ್ಲೇ ಉಳ್ಕೊಂಡಿದ್ದೆ. ಅಲ್ಲಿಂದ ಆದ್ಮೇಲೆ ಶ್ರೀಲಂಕಾ ದೇಶದ ಸ್ಥಳೀಯ ಊಟ ಮಾಡ್ಕೊಂಡು ನಾನು ಕೊಲಂಬೋಗ್ ಬಂದೆ. ಕೊಲಂಬೋಗ್ ಬರೋದಕ್ಕಿಂತ ಮುಂಚೆನೆ ಶ್ರೀಲಂಕಾ ದೇಶದಲ್ಲಿ ಮೊಸರು ಮತ್ತೆ ಜೇನುತುಪ್ಪ ತಿಂತಾರೆ, ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಆದ್ರೆ ಅದು ವಾಯ್ಸ್ ಕೇಳ್ತಾ ಇಲ್ಲ. ಅಲ್ಲಿಂದ ಸಂಜೆ ಬಂದು ಶ್ರೀಲಂಕಾ ಎಲಿಗೆನ್ಸ್ ಟೂರ್ ಕಂಪನಿ ಅವ್ರನ್ನ ಮೀಟ್ ಮಾಡಿ ಅವರಿಂದ ನಾನು ಪ್ರಾಪರ್ ಆಗಿ ಶ್ರೀಲಂಕಾಗೆ ಪ್ಲಾನ್ ತಗೊಂಡು ರಾತ್ರಿ ಅವ್ರ ಜೊತೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಒಂದು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ದೆ. ಮುಂದಿನ ದಿನ ಬೆಳಗ್ಗೆ ಅಂದ್ರೆ ಮರುದಿನ ಬೆಳಗ್ಗೆ ನನಗೆ ಅದೇ ಹಾಸ್ಟೆಲ್ ಅಲ್ಲಿ ಕೆಳಗಡೆ ಇರುವಂತಹ ಒಂದು ನಾಯಿ ಕಡಿತು. ಮತ್ತೆ ನಾನು ಶ್ರೀಲಂಕಾದಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿದೆ. ಸರ್ಕಾರಿ ಆಸ್ಪತ್ರೆ ತುಂಬಾ ಚೆನ್ನಾಗಿದೆ. ಸಂಪೂರ್ಣವಾಗಿ ಶ್ರೀಲಂಕಾ ದೇಶದವರಿಗೆ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿರುತ್ತೆ. ಅವ್ರು ಯಾವುದೇ ರೀತಿಯಂತ ಹಣವನ್ನ ಭರಿಸುವಂತ ಅವಶ್ಯಕತೆ ಇರಲ್ಲ. ಅಲ್ಲಿನ ನಾಯಿಗೆ ಕಡಿದಿದ್ದಕ್ಕೆ ರೇಬಿಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡೆ. ನಾನು ಇನ್ನು 4 ದಿವಸ ರೇಬಿಸ್ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಬೇರೆ ಬೇರೆ ಡೇಟ್ ಗಳಲ್ಲಿ. ಅಲ್ಲಿಂದ ಮುಂದೆ ಬಂದು ಸುತ್ತಾಡ್ಕೊಂಡು ಸಂಜೆ ಒಂದು ಬೀಚ್ ಅಲ್ಲಿ ಕ್ಯಾಂಪಿಂಗ್ ಮಾಡಿ ಮಲ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಅಲ್ಲೇ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬೀಚ್ ಎಲ್ಲ ಸುತ್ತಾಡ್ಕೊಂಡು ಈ ಬೀಚ್ ಅಲ್ಲಿ ರೈಡ್ ಮಾಡ್ಬೋದು. ನಾನು ಸಖತ್ ಸೈಕಲ್ ರೈಡ್ ಮಾಡಿದೆ, ಸಖತ್ ಮಜಾ ಕೊಡ್ತು. ಅಲ್ಲಿಂದ ಮತ್ತೆ ಮುಂದೆ ಬಂದು ಆಮೆಗಳು ಅಂದರೆ ಇಲ್ಲಿ ಶ್ರೀಲಂಕಾದಲ್ಲಿ ಆಮೆಗಳನ್ನು ಸಂರಕ್ಷಣೆ ಮಾಡುವಂತಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಜಾಸ್ತಿ ಇದೊಂದು ದ್ವೀಪ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿಗೆ ತುಂಬ ಆಮೆಗಳು ಬಂದು ಮೊಟ್ಟೆ ಇಡುತ್ತೆ ದಡದಲ್ಲಿ, ಸಮುದ್ರದ ದಡದಲ್ಲಿ. ಅವನ್ನ ಮೊಟ್ಟೆಗಳನ್ನೆಲ್ಲ ಇವರು ಸಂರಕ್ಷಣೆ ಮಾಡಿ ಅದಾದ ನಂತರ ಯಾವುದಾದ್ರೂ ಫಿಶಿಂಗ್ ಬೋಟ್ಗೆ ಆಕ್ಸಿಡೆಂಟ್ ಆಗಿರುವಂತಹ ಆಮೆಗಳು ಸಿಕ್ಕರೆ ಅವನ್ನ ಎತ್ಕೊಂಡ್ಬಂದು ಅವುಗಳನ್ನ ಕೂಡ ಸಂರಕ್ಷಣೆ ಮಾಡಿ ಮತ್ತೆ ಅವಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ವಾಪಸ್ ಸಮುದ್ರಕ್ಕೆ ಬಿಡುವಂಥ ಕೆಲಸನ ಮಾಡ್ತಾರೆ. ಅದಾದ ನಂತರ ನಾನು ಮಾಧು ರಿವರ್ ಸಫಾರಿಗೆ ಹೋದೆ. ಮಾಧು ರಿವರ್ ಸಫಾರಿನಲ್ಲಿ ಮಾಧು ನದಿಯಿಂದ ಸೃಷ್ಟಿಯಾಗಿರುವಂತಹ ಒಂದು ಸರೋವರದ ಒಳಗಡೆ ಇರುವಂತಹ 84 ದ್ವೀಪಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ 4 ರಿಂದ 5 ದ್ವೀಪಗಳನ್ನ ನಾವು ವಿಸಿಟ್ ಮಾಡಬಹುದು. ಆ ದ್ವೀಪಗಳನ್ನ ಭೇಟಿ ಮಾಡಿದ ನಂತರ ಅಲ್ಲಿಂದ ಮುಂದೆ ಹೋಗಿ ನಾನು ಟೆಂಟ್ ಹಾಕೊಳ್ಳೋದಕ್ಕೆ ಜಾಗ ಹುಡುಕೊಂಡು ಒಂದು ಬೀಚ್ ಪಕ್ಕದಲ್ಲಿರೋ ರೆಸ್ಟೋರೆಂಟ್ ಅಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡೆ. ಅಲ್ಲಿಂದ ಬೆಳಗ್ಗೆ ಎದ್ದು ಬೀಚ್ ಎಲ್ಲ ಸುತ್ತಾಡ್ಕೊಂಡು ಸಖತ್ ಮಜಾ ಮಾಡಿದೆ. ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿರುವಂತಹ ಬೀಚ್ಗಳು ಸೂಪರ್ ಆಗಿದಾವೆ. ದಾರಿಲಿ ಬರ್ತಾ ಇರ್ಬೇಕಾದ್ರೆ ನನಗೆ ಒಂದು ಬೋಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಸಿಕ್ತು. ಇಲ್ಲಿ ಹಡಗುಗಳನ್ನ ಚಿಕ್ಕ ಚಿಕ್ಕ ದೋಣಿಗಳನ್ನ ತಯಾರು ಮಾಡ್ತಾರೆ. ಆ ದೋಣಿಗಳನ್ನ ಹೇಗೆಲ್ಲ ತಯಾರು ಮಾಡ್ತಾರೆ, ಯಾವ್ದೆಲ್ಲ ರಾ ಮಟೀರಿಯಲ್ ಬಳಸ್ತಾರೆ ಅಂತೆಲ್ಲ ತಿಳ್ಕೊಂಡು ನಿಮಗೆ ಹೇಳೋದಾದ್ರೆ ದೋಣಿಯನ್ನ ಮಾಡೋದಕ್ಕೆ ಗ್ಲಾಸ್ ಫೈಬರ್ ಅನ್ನ ಬಳಸ್ತಾರೆ. ಅದ್ರ ಜೊತೆಗೆ ಒಂದು ಗಮ್ ನ ಬಳಸ್ತಾರೆ. ದೋಣಿ ತಯಾರಾದ್ಮೇಲೆ ಅದಕ್ಕೆ ಎಲೆಕ್ಟ್ರಿಷಿಯನ್ ವರ್ಕ್, ಇಂಜಿನ್ ಫಿಕ್ಸ್ ಮಾಡೋದು ಎಲ್ಲ ಕೆಲಸನೂ ಮಾಡ್ತಾರೆ. ಅದಾದ ನಂತರ ಹಾಗೆ ಮುಂದೆ ಬಂದು ದಾರಿಲಿ ಬರ್ತಾ ಇರ್ಬೇಕಾದ್ರೆ ಈ ಚೀನಾ ದೇಶದ ಪ್ರಜೆ ಸಿಕ್ಕರು. ಮಾತಾಡಿದೆ, ತುಂಬಾ ಖುಷಿ ಆಯ್ತು, ಫ್ರೆಂಡ್ ಮಾಡ್ಕೊಂಡೆ. ಚೀನಾ ದೇಶಕ್ಕೆ ಹೋದಾಗ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ನೇರವಾಗಿ ಹೊರಟಿದ್ದೆ ನಾನು ರೇಬಿಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ. ನಾನು ಇವಾಗ ಹೋಗ್ತಾ ಇರೋದು ಗಾಲೆ ಅನ್ನೋ ಒಂದು ಊರಿಗೆ. ಈ ಗಾಲೆನಲ್ಲಿ ಇರುವಂತ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಇವರು ನನ್ನ ಹತ್ರ ದುಡ್ಡು ಕೇಳಿದ್ರು. ನೀವು ದುಡ್ಡು ಕಟ್ಟಬೇಕು, ನೀವು ಈ ದೇಶದ ಪ್ರಜೆ ಅಲ್ಲ, ಹಾಗಾಗಿ ನಿಮ್ಗೆ ಉಚಿತವಾಗಿ ಸೌಲಭ್ಯ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನನ್ನ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಅದಾದ ನಂತರ ವ್ಯಾಕ್ಸಿನೇಷನ್ ಮಾಡಿದ್ರು. ಸರಿ ಆಯ್ತು. ಅಲ್ಲಿಂದ ಒಂದು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡು ವಿಡಿಯೋ ಎಡಿಟ್ ಮಾಡೋಣ ಅಂತ ಕ್ಯಾಮ್ರಾ ಓಪನ್ ಮಾಡಿ ಮೆಮೊರಿ ಕಾರ್ಡ್ ತೆಗೆದು ಹಾಕಿ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿದ್ರೆ ನನ್ನ ಕ್ಯಾಮ್ರಾ ಇಂದ ವಾಯ್ಸೇ ಬರ್ತದೆ. ನನಗೆ ಆ ಕ್ಷಣಕ್ಕೆ ದಿಢೀರ್ ಅಂತ ಬರಸಿಡಲೇ ಬಿಡ್ದಂಗಾಯ್ತು. ಯಾಕಂತಂದ್ರೆ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಮಸ್ಯೆ ಇದೆ ನನಗೆ ಫಿನಾನ್ಷಿಯಲಿ. ಅಂದ್ರೂ ನಾನು ನನ್ನ ಕೆಲಸವನ್ನ ಮಾಡ್ಲೇಬೇಕು, ನಾನು ಬಿಡ್ಲೇಬಾರ್ದು ಅಂತ ಹಠ ತೊಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಅನ್ನಿಸ್ಬೋದು, ಗುರು ಇಷ್ಟೊಂದು ಸಮಸ್ಯೆ ಇದೆ ಅಂತ ಹೇಳ್ತೀಯ, ಮತ್ತಿನ್ನೇನಕ್ಕೆ ಮಾಡ್ತೀಯ ಅಂತ. ನಿಜವಾಗಿಯೂ ನನಗೆ ದುಡ್ಡನ್ನ ದುಡಿಯೋದು ಒಂದು ಕೆಲಸವೇ ಅಲ್ಲ. ನಾನು ಇಲ್ಲಿಂದ ವಾಪಸ್ ಹೋಗಿ ನನ್ನ ಹತ್ರ ಇರುವಂತ ಹಳೆ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ನನ್ನ ಕೆಲಸಕ್ಕೆ ಸೇರ್ಕೊಂಡ್ರೆ ನನಗೆ 1 ವರ್ಷದಲ್ಲೇ ನಾನು ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಆದರೆ ಈ ಕ್ಷಣ, ಈ ಟೈಮು, ಈ ಸಿಚುವೇಶನ್ನು ಮತ್ತೆ ನನಗೆ ಬರಲ್ಲ. ಅಕಸ್ಮಾತ್ ನಾನು ಒಂದ್ಸಲ ಕೆಲಸಕ್ಕೆ ಹೋದರೆ ವಾಪಸ್ ನಾನು ಸುತ್ತಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ನಾನು ಹಾಕೋಂಥ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ. ಆದರೆ ಎಷ್ಟು ಜನ ಶೇರ್ ಮಾಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಎಲ್ಲ ವೀಡಿಯೋಗಳನ್ನೂ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿಟ್ಟರೆ ಅದನ್ನು ನೋಡ್ಬಿಟ್ಟು 4 ವ್ಯೂಸ್ ಜಾಸ್ತಿ ಆದರೆ ನನಗೆ ಅದರಿಂದ ಸ್ವಲ್ಪ ಆದಾಯ ಬರುತ್ತೆ. ಹೌದು, ನಾನು ತುಂಬ ತಪ್ಪಿದೆ, ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಏನಕ್ಕೆ ಅಂತಂದರೆ ನನಗೆ ಸುತ್ತಾಡುವಾಗಲೇ ಸಿಕ್ಕಾಪಟ್ಟೆ ಸಮಯ ಹೋಗುತ್ತೆ. ಅದಾದ ನಂತರ ಅಲ್ಲಿಂದ ಬಂದು ಕೂತ್ಕೊಂಡು ಎಡಿಟ್ ಮಾಡೋಕ್ಕೆ ಅಂದರೆ ನಂಗೆ ಅಷ್ಟೇ ಮುಗ್ದೋಯ್ತು, ಕಣ್ಣೆಲ್ಲ ತೂಗುಡಿಸ್ತಾ ಇರುತ್ತೆ. ಅಂದ್ರೂ ಟ್ರೈ ಮಾಡ್ತೀನಿ ನಾನು ಪ್ರಾಪರಾಗಿ ವಿಡಿಯೋ ಹಾಕೋದಕ್ಕೆ. ನಾನು ಬೆಂಗಳೂರು ಟು ಸಿಂಗಾಪುರ್ ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಎಪಿಸೋಡ್ಗಳು ಮಿಸ್ ಆಗೋಗಿದೆ. ಈ ಸಲ ಹಾಗಾಗಬಾರ್ದು ಅಂಥೇಳಿ ಪ್ರತಿಯೊಂದನ್ನು ಕೇರ್ಫುಲ್ಲಾಗಿ ಮಾಡ್ತಾ ಇದ್ದೀನಿ. ಇನ್ನು ಅದಾದ ನಂತರ ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಒಬ್ರಿಗೆ ಮೆಸೇಜ್ ಮಾಡಿ ಅವ್ರ ಹತ್ರ ಕಾಸು ಇಸ್ಕೊಂಡು ಗಾಲೆಯಿಂದ ಕೊಲಂಬೋ ಕಡೆ ಹೊರಟೆ ಬಸ್ ಹತ್ಕೊಂಡು. ಆದರೆ ಏನಪ್ಪ ಸಮಸ್ಯೆ ಅಂದರೆ ಕೊಲಂಬೋದಲ್ಲಿ ಸ್ಟಾಕ್ ಇರಲಿಲ್ಲ. ಮತ್ತೆ ಕೊಲಂಬೋಯಿಂದ ಕ್ಯಾಂಡಿಗೆ ಹೋಗಿ ಕ್ಯಾಂಡಿನಲ್ಲಿ ಒಂದು ದಿವಸ ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಕ್ಯಾಮ್ರಾ ತಗೊಂಡು ಮತ್ತೆ ವ್ಲಾಗಿಂಗ್ ಶುರು ಮಾಡ್ತಿದ್ದೀನಿ. ಸಮಯ ಸರಿಯಾಗಿ 9 ಗಂಟೆ ಬೆಳಗ್ಗೆ. ಶ್ರೀಲಂಕಾದಲ್ಲಿ 9 ಗಂಟೆಗೆ ಎಲ್ಲ ಅಂಗಡಿಗಳು ಓಪನ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ಸ್ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ 9 ಗಂಟೆಗೆ ಓಪನ್ ಆಗಿರುತ್ತೆ. ಹೋಟೆಲ್ ಎಲ್ಲ 6 ಗಂಟೆಗೆ ಓಪನ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಬಟ್ಟೆ ಅಂಗಡಿ ಅವಾಗಲೇ ಓಪನ್ ಆಗಿದೆ. 9 ಗಂಟೆ ಅನ್ನೋದು ಕಂಪ್ಲೀಟ್ ಓಪನ್ ಇರುತ್ತೆ. ಇನ್ನು ಕ್ಯಾಂಡಿಗೆ ತುಂಬಾ ವಿದೇಶಿ ಪ್ರಜೆಗಳು ಪ್ರವಾಸಕ್ಕೆ ಅಂತ ಬರ್ತಾರೆ. ಕ್ಯಾಂಡಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಕೂರ್ಗ್ ತರ ಹಿಲ್ ಸ್ಟೇಷನ್. ನಾವು ಹುಡುಕ್ತಾ ಇದ್ದಂತ ಅಂಗಡಿ ಇದೆ ಫೈನ್ ವಿಷನ್ ಕ್ಯಾಮ್ರಾ ಅಂತ.
ಇಲ್ಲೇ ನಾವು ತಗೋಬೇಕಾದಂತಹ DJ Action 5 ಕ್ಯಾಮ್ರಾ ಇರೋದು. ಈಗ ನಮ್ಮ ಮುಂದೆ 2 ಆಯ್ಕೆಗಳಿದೆ. ಒಂದು DJ Osmo ಬ್ರೋ, ಇಟ್ಸ್ Action 4 ಬ್ರೋ. ಐ ಆಸ್ಕ್ಡ್ ಅಬೌಟ್ Action 5. ಇಟ್ಸ್ ಓಕೆ, ಯಾ ಹ್ಯಾವ್ ಇಟ್ ಬ್ರೋ. Action 4 ನಮ್ಮ ಹತ್ರ 2 ಆಯ್ಕೆಗಳಿದೆ. ಒಂದು Action 5 Pro ಮತ್ತು DJ Osmoದವ್ರದ್ದು, ಇನ್ನೊಂದು GoProದವ್ರದ್ದು Hero 13 Black. ನನಗೆ GoProಗೆ ಮತ್ತೆ ತಗೋಕ್ಕೆ ಮನಸ್ಸಿದೆ, ಆದರೆ ಇಷ್ಟ ಇಲ್ಲ. Action 5 ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದಕ್ಕೆ ನಂಗೆ ಅಡಿಷನಲ್ ಆಗಿ 2 ಬ್ಯಾಟ್ರಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಮತ್ತು ಇದಕ್ಕೆ ಏನು ಸಿಗಲ್ಲ, ಬರೀ 1 ಬ್ಯಾಟ್ರಿ ಮಾತ್ರ ಸಿಗುತ್ತೆ Action 13ಗೆ. ಇದರಲ್ಲಿ ND ಫಿಲ್ಟರ್ಸು ಮತ್ತು ಅಲ್ಟ್ರಾ ವೈಡು, ಮ್ಯಾಕ್ರೋ, ಬೇರೆ ಬೇರೆ ಲೆನ್ಸಸ್ ಎಲ್ಲ ಕೊಟ್ಟಿದ್ದಾರೆ. ನಾವು 1,49,350 ಶ್ರೀಲಂಕನ್ ರುಪೀಸ್ನ ಪೇ ಮಾಡಿದ್ದೀವಿ. ಇವಾಗ ಪೇ ಮಾಡಿಬಿಟ್ಟು ನಮ್ಮ ಕ್ಯಾಮ್ರಾನ ಓಪನ್ ಮಾಡಿಸ್ತಾ ಇದ್ದೀವಿ. ಗುರು ಹಿಡ್ಕೋ ಗುರು, ನಾನು ಓಪನ್ ಮಾಡ್ತೀನಿ, ಕಾಸು ಕೊಟ್ಟರೆ ನಾನಲ್ಲ. ಅಜಸ್ಟ್ ಹೋಲ್ಡ್ ದಿಸ ಸ್ಲೈಡ್ಲಿ ಗೋ ಬ್ಯಾಕ್. ಇದು ನಮ್ಮ ಕ್ಯಾಮ್ರಾ ಸಖತ್ತಾಗಿದೆ ಅಂತ ಭಾವಿಸ್ತೀನಿ. ಶ್ರೀಲಂಕಾದಲ್ಲಿ ಕಂಪ್ಲೀಟ್ ಸೀಲ್ ಪ್ಯಾಕ್ ಇರುತ್ತೆ, ಸೇಮ್ ಲೈಕ್ ಇಂಡಿಯಾ. ಇಲ್ಲಿ ಡೆಮೋ ಪೀಸ್ ಎಲ್ಲ ತುಂಬ ಕಡಿಮೆ, ಯಾಕಂದರೆ ಇರೋದೇ 2.5 ಕೋಟಿ ಜನ. ಆ 2.5 ಕೋಟಿ ಜನಕ್ಕೆ ಇವ್ರು ಎಲ್ಲದೂ ನಾನು ಡೆಮೋ ಪೀಸ್ ಇಡಬೇಕು ಅಂದರೆ ಹೆಂಗೆ? ಇವಾಗ ಇಲ್ಲಿ ಎರಡು ಆಪ್ಷನ್ಸ್ ಇದೆ, 2 ಬಾಕ್ಸ್ ಇದೆ. ಒಂದು DJ Osmo Action 5 ಕ್ಯಾಮ್ರಾದು, ಇನ್ನೊಂದು ಆಕ್ಸೆಸರೀಸ್. ಕ್ಯಾಮ್ರಾ ಆಮೇಲೆ ಓಪನ್ ಮಾಡೋಣ, ಆಕ್ಸೆಸರೀಸ್ ನೋಡೋಣ. ನನಗೆ ಜೊತೆಗೆ ಒಂದು ಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ಇದು 1 ಮೀಟ್ರನ್ನ ಎಕ್ಸ್ಟೆಂಡ್ ಆಗುತ್ತೆ ಅನಿಸುತ್ತೆ. ಸಖತ್ತಾಗಿದೆ ಸ್ಟಿಕ್ ಕ್ವಾಲಿಟಿ ಮಾತ್ರ. 1 ಮೀಟ್ರು. ಆಕ್ಸೆಸರೀಸ್ನ ಓಪನ್ ಮಾಡೋಣ. ಮೊದಲನೇದಾಗಿ ಇದು ಅತ್ಯಂತ ಪ್ರಚಲಿತದಲ್ಲಿರುವಂತಹ, ತುಂಬ ಪ್ರಸಿದ್ಧಿಯಾಗಿರುವಂತಹ ಒಂದು ಆಕ್ಸೆಸರಿ ಇದೇನಂತಂದರೆ ನಮ್ಮ ಮ್ಯಾಗ್ನೆಟಿಕ್ ಕ್ಲಿಪ್. ಮ್ಯಾಗ್ನೆಟಿಕ್ ಕ್ಲಿಪ್ ಬಂದ್ಬಿಟ್ಟು ಈ ಕ್ಯಾಮ್ರಾನ ಸಿಂಪಲಾಗಿ ಈ ಥರ ಹೋಲ್ಡ್ ಮಾಡುತ್ತೆ. ಇದಕ್ಕೆ ನಾವು ಮುಂಚೆ ಸ್ಕ್ರೂ ಹಾಕ್ತಿರೋಬೇಕಿತ್ತು, ಈಗ ಆ ಥರ ಇಲ್ಲ. ಜೊತೆಗೆ ನಮಗೆ ಟೈಪ್ C to C ಕೇಬಲ್ ಕೊಟ್ಟಿದ್ದಾರೆ. ಜೊತೆಗೆ ಯೂಸರ್ ಮ್ಯಾನ್ಯಲ್, ನಾವು ಅದನ್ನು ಓದಲ್ಲ, ನಿಮಗೂ ಗೊತ್ತು. ಬ್ಯಾಟ್ರಿ ಬಾಕ್ಸ್. ಬ್ಯಾಟ್ರಿ ಬಾಕ್ಸಲ್ಲಿ 3 ಬ್ಯಾಟ್ರಿ ಇದೆ, 2 ಬ್ಯಾಟ್ರಿ ಇದೆ ನೋಡ್ಬೇಕು. ಇದು ಬ್ಯಾಟ್ರಿ ಬಾಕ್ಸ್. 3 ಬ್ಯಾಟ್ರಿ ಇದೆ ಗುರು, ಸಕ್ಕತ್ತಾಗಿದೆ ಮಾತ್ರ ಬ್ಯಾಟ್ರಿ ಬಾಕ್ಸ್. 1950 mAh ಬ್ಯಾಟ್ರಿ ಎಲ್ಲ ಖಾಲಿ. ಇದು ನೋಡಿ ಕ್ಯಾಮ್ರಾ. ಓಹೋ, ಇದು ಕೇಸ್, ಇದು ಕ್ಯಾಮ್ರಾ. ಇದರಲ್ಲಿ ಏನನ್ನ ಕೊಟ್ಟಿದ್ದಾರೆ ಕೇಸಲ್ಲಿ. ಕೇಸ್ ಓಪನ್ ಮಾಡೋಣ ಫಸ್ಟು. 2 ಸ್ಕ್ರೂ ಇದೆ. ಆಮೇಲೆ ಒಂದು ಹೆಲ್ಮೆಟ್ ಮೌಂಟ್ ಗುರು, ಇದು ಹೆಲ್ಮೆಟ್ಗೆ ಹಾಕೋದೊಂದು ಮೌಂಟ್ ಇದೆ. ಜೊತೆಗೆ ಪ್ರೊಟೆಕ್ಟಿವ್ ಕೇಸ್ ಇದೆ. ಅದಾದಮೇಲೆ ಇವಾಗ ಅತಿ ಮುಖ್ಯವಾದಂತಹ ಭಾಗ ಕ್ಯಾಮ್ರಾ. ಇದೇ ನಮ್ಮ ಕ್ಯಾಮ್ರಾ. ನಾನು ಹೇಳ್ದಲ್ಲ ಮ್ಯಾಗ್ನೆಟಿಕ್ ಕ್ಲಿಪ್ ಅಂತ, ಏನೂ ಇಲ್ಲ, ಸಿಂಪಲ್ ಹಿಂಗೆ ಹಾಕ್ಬಿಟ್ಟು ಕೂರ್ಸೋದಷ್ಟೇ. ಎಲ್ಲ ಕೂರ್ಸೋ ಮುಗೀತು. ಎಷ್ಟು ಕಷ್ಟಪಟ್ಟರು ತೆಗಿಯೋಕ್ಕಲ್ಲ. ಆಮೇಲೆ ಇದನ್ನು ಥರ ರಿಮೂವ್ ಮಾಡಬೇಕು. ಇಲ್ಲಿ ಮತ್ತು ಇಲ್ಲಿ 2 ಕಡೆ ಅಯಸ್ಕಾಂತವನ್ನು ಇಟ್ಟಿದ್ದಾರೆ. ಹಾಗಾಗಿ ಅದು ಹಿಂಗೆ ಇಟ್ಟಿದ ತಕ್ಷಣ ಕಚ್ಕೊಂಡ್ಬಿಡುತ್ತೆ. ಸಿಂಪಲಾಗಿ ಈ ಥರ ಸ್ಲೈಡ್ ಮಾಡೋದು. ಸ್ಲೈಡ್ ಮಾಡಿಬಿಟ್ಟು ಓಪನ್ ಮಾಡೋದು. ಇದು 20 ಮೀಟ್ರ್ ವಾಟರ್ ರೆಸಿಸ್ಟೆನ್ಸ್ ಇದೆ ಅಂತೆ. ಈ ಥರದ ಕ್ಯಾಮ್ರಾ ಈ ಥರ ಇದೆ. ಇನ್ನು ಇವೆಲ್ಲ ಸ್ಕ್ರೂ, ಹೆಲ್ಮೆಟ್ ಮೌಂಟ್ ಇಷ್ಟಿದೆ ನೋಡ್ರಪ್ಪ. ಇದು ನನ್ನ ಕ್ಯಾಮ್ರಾ. ಸ್ವಲ್ಪ ಓಪನ್ ಮಾಡಿ ನೋಡೋಣ. ಸೆಟಪ್ ಮಾಡಬೇಕು. ನಾವು ಸೆಟಪ್ ಮಾಡೋದಾದರೆ ಇಂಗ್ಲೀಷು, ಕ್ಯಾನ್ ದಿಸ್ ಕೋಡ್, ಡೌನ್ಲೋಡ್ DJ, ಆಮೇಲೆ ಮಾಡೋಣ ಇದನ್ನ. ಕನೆಕ್ಟ್ DJ. ಟೈಮ್ 2024 1/12 ಸಮಯ ಸರಿಯಾಗಿ 9:56. ಇದು ಇದರಲ್ಲಿರುವಂತಹ ಆಪ್ಷನ್ಸ್ಗಳು. ಸಬ್ಜೆಕ್ಟ್ ಟ್ರ್ಯಾಕಿಂಗ್ ಬೇರೆ ಇದೆಯಲ್ಲ ಗುರು ಇದರಲ್ಲಿ. SLD ಸ್ಲೋ ಮೋಷನಾ? ಸಖತ್ತಾಗಿದೆ. ಓಕೆ, ಇದರದ್ದು ಆಪ್ಷನ್ಸ್ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ವಿಡಿಯೋ ಮಾಡೋದಕ್ಕೆ ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಬ್ರೋ. ಕ್ಯಾಮ್ರಾನ ಓಪನ್ ಮಾಡೋಣ. ಚೆನ್ನಾಗಿದ್ದೀನಲ್ವಾ? ಓಕೆ, ಇಷ್ಟಾಯಿತು. ಇದಾದಮೇಲೆ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಅಂತ. ಇಲ್ಲಿವರೆಗಂತೂ ಕೆಲವೊಂದು ಮಾತನ್ನ ಇವಾಗ ಹೇಳೋಕ್ಕಾಗ್ತಿಲ್ಲ. ಯಾಕಂತಂದರೆ ನನಗೆ ಅಷ್ಟೊಂದು ಸಮಸ್ಯೆಗಳು ಬರ್ತಿದೆ, ಅಷ್ಟೊಂದು ಸಮಸ್ಯೆಗಳು. ನನಗೆ ಅದನ್ನು ಹೇಗೆ ಅದರಿಂದ ಹೊರಗೆ ಬರೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಲಾಸ್ಟ್ ಟೈಮಲ್ಲಿ ಕಾರ್ತಿಕ್ ಬ್ರೋ ಹೆಲ್ಪ್ ಮಾಡಿದ್ರು. ಅವ್ರಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ಅವ್ರು ನಂಗೆ ಕಾಸು ಕೊಟ್ಟಿಲ್ಲ ಅಂದಿರ ನಾನು ಈ Action 5 ಕ್ಯಾಮ್ರಾ ತೊಗೊಳಕ್ಕಾಗ್ತಿರ್ಲಿಲ್ಲ. ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನಮ್ಮ ಪ್ರಯಾಣನ ನಾವು ಮುಂದಕ್ಕೆ ಶುರು ಮಾಡೋಣ. ಸೊ ನನಗೆ ಬಿಲ್ ಕೂಡ ಕೊಟ್ಟಿದ್ದಾರೆ. 1,49,350 ರೂಪಾಯಿ ನಾನು ಕೊಟ್ಟಿದ್ದು ಕ್ಯಾಮ್ರಾಗೆ. 1 year ವಾರಂಟಿ ಇದೆ. ಬಾಕ್ಸ್ ನಂಬರ್ ಹಾಕಿ ಕೊಟ್ಟಿದ್ದಾರೆ. ಬ್ರೋ, ಯು ಡೋಂಟ್ ಆಫರ್ ಡಿಜಿಟಲ್ ಬಿಲ್, ಪ್ರಿಂಟೆಡ್ ಬಿಲ್? ಸಿಸ್ಟಮ್ ಇಸ್ ನಾಟ್ ವರ್ಕಿಂಗ್. ಕ್ಯಾನ್ ಯು ಸೆಂಡ್ ಆಫ್ಟರ್ ಸಮ್ ಟೈಮ್? Okay. I'll send email ID.
ಇಮೇಲ್ ಓಕೆ. ಇದು ನನ್ನ ಹಳೆಯ ಕ್ಯಾಮ್ರಾ. ಇದರಲ್ಲಿರೋ ಸಮಸ್ಯೆ ಏನು ಅಂತಂದರೆ ನಾವು ಇದರಲ್ಲಿ ಮಾತಾಡಿದ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳಿಸ್ತಾ ಇದೆ ಮೊದಲಿಗೆ 15 ಸೆಕೆಂಡು 10 ಸೆಕೆಂಡು 25 ಸೆಕೆಂಡು ಕೇಳಿಸ್ತಾನೆ ಇಲ್ಲ. ನಾನು ಇಂಡಿಯಾಗೆ ಹೋದ್ಮೇಲೆ ಇದನ್ನು ಸರಿ ಮಾಡಿಸ್ತೀನಿ. ಬೆಂಗಳೂರಲ್ಲಿ ಸರಿ ಮಾಡಿಕೊಡ್ತಾರೆ. ಚೆನ್ನಾಗಿದೆ, 2 ಕ್ಯಾಮ್ರಾ ಚೆನ್ನಾಗಿದೆ. ನೋಡೋಣ ಈ ಕ್ಯಾಮ್ರಾದಲ್ಲಿ ಹೇಗಿರುತ್ತೆ ಶಾರ್ಟ್ಸ್ ಎಲ್ಲ ನೀವು ಅಪ್ಡೇಟ್ ಮಾಡಬೇಕು. ನಾವಿವಾಗ ಕ್ಯಾಂಡೀನಲ್ಲಿದ್ದೀವಿ. ಕ್ಯಾಂಡಿ ಬಂದ್ಬಿಟ್ಟು ಶ್ರೀಲಂಕಾದಲ್ಲಿ ಒಂದು ಅತ್ಯುತ್ತಮವಾದಂಥ ಸ್ಥಳ. ಅಂದರೆ ಕರ್ನಾಟಕದ ಕೂರ್ಗಿದ್ದಾಗೆ ಇಲ್ಲೊಂದು ಬಿರಿಯಾನಿ ಹೋಟ್ಲನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಬಿರಿಯಾನಿ ತಿಂದ್ಬಿಟ್ಟು ಇಲ್ಲಿಂದ ಗೋಲ್ಗೆ ಹೋಗಬೇಕು. ಗೋಲ್ಗೆ ಹೋಗಿ ಇವತ್ತು ಸಂಜೆ ಅಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಮತ್ತೆ ಅಲ್ಲಿಂದ ನನ್ನ ಪ್ರಯಾಣವನ್ನು ಮುಂದುವರಿಸ್ಬೇಕು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಕಾರ್ತಿಕ್ ಬ್ರೋ. ನನಗೆ ಕಾಸು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕಾಸು ಕೊಟ್ಟಿಲ್ಲ ಅಂದಿದ್ರೆ ನನ್ನ ಕ್ಯಾಮ್ರಾ ತೊಗೊಳಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆದಷ್ಟು ಬೇಗ ನನ್ನ ಕಾಸು ವಾಪಸ್ ಕೊಡ್ತೀನಿ. ನಾವು ಗಲ್ಲಿಯೆಲ್ಲ ಸುತ್ತಾಡ್ಕೊಂಡು ಹೋಗಿ ಯೂಸುಫಾ ಈಟಿಂಗ್ ಹೌಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ನೋಡಿ ಯೂಸುಫಿಯಾ ಹೋಟೆಲ್ ಅಂತ. ಯೂಸುಫಿಯಾ ಈಟಿಂಗ್ ಹೌಸ್ಗೆ ನಮ್ಮ ಪ್ರವೇಶ. ಇದೊಂಥರ ಆವ್ರೇಜಲ್ಲಿರುವಂತಹ ಹೋಟೆಲ್ಲು. ತೀರಾ ಕಾಸ್ಟ್ಲಿ ಏನಿಲ್ಲ. ಇಲ್ಲಿ ಸ್ಪೆಷಲ್ ಅಂದರೆ ದಮ್ ಬಿರಿಯಾನಿ ಅಂತೆ. ತಿಂದ್ಬೋಣ. ಒಂದು ಚಿಕನ್ ಹಾಫ್ ಚಿಕನ್ ದಮ್ ಬಿರಿಯಾನಿ. ಹಾಂ ಲೈಕ್ ತಮಿಳ್ ತೆರಿಮಾ ಹಾಫ್ ಹಿಡ್ತಾ ಒರಾಳಕ್ಕೆ ಪೋದುಮಾ ಸರಿ ಹಾಫ್ ಕೊಡುಂಗ. ಬಿರಿಯಾನಿ ಬರೋದು ಇನ್ನೂ 10 ನಿಮಿಷ ಆಗುತ್ತೆ ಅಂತ ಹೇಳಿದ್ರು. ಕಾಯ್ತಾ ಇದ್ದೀನಿ 10 ನಿಮಿಷ ಹೋಗಲಿ ಪರವಾಗಿಲ್ಲ ಅಂತ. ಏನಂದರೆ ಮೊದಲು ಹಾಫ್ ಬಿರಿಯಾನಿ ತೊಗೊಂಡಿದ್ದೆ. ನನಗೆ ಯಾಕೋ ಹಾಫ್ ಸಾಲಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಫುಲ್ ಕೊಡಿ ಅಂದೆ. ಇವಾಗ ಫುಲ್ನ ಈ ಥರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬನ್ನಿ ಬಿರಿಯಾನಿ ತಿನ್ನೋಣ, ನೋಡೋಣ ಹೇಗೆಲ್ಲ ಇರುತ್ತೆ ಬಿರಿಯಾನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿರಿಯಾನಿ ಜೊತೆಗೆ ಇವರು ಒಂದು ಶೇರ್ವಾ ಮತ್ತು ಒಂದು ಸೊಪ್ಪಿನ ಪಲ್ಯ ಮತ್ತೊಂದು ಆಲೂಗಡ್ಡೆ ಪಲ್ಯನ ಕೊಟ್ಟಿದ್ದಾರೆ. ಬಿರಿಯಾನಿ ಒಳಗಡೆ ಒಂದು ಚಿಕನ್ ಪೀಸ್ ಇದೆ, ಒಂದು ಮೊಟ್ಟೆ ಇದೆ, ಕೊಬ್ಬರಿ ಚಟ್ನಿ ಇದೆ. ಕೊಬ್ಬರಿ ಚಟ್ನಿನ ಇವರು ಸಾಮಾನ್ಯವಾಗಿ ಎಲ್ಲದ್ರ ಜೊತೆಗೂ ತಿಂತಾರೆ. ಉಪ್ಪು ಖಾರನೇ ಸಿಗ್ತಾ ಇಲ್ವಲ್ಲ ಗುರು ಬಿರಿಯಾನಿಗೆ. ಶೇರ್ವಾ ಹಾಕೊಂಡವ್ರು ತಿನ್ನೋಣ, ನೋಡೋಣ ಹೆಂಗಿರುತ್ತೆ ಅಂತ. ಆಲೂಗಡ್ಡೆ ಪಲ್ಯನೂ ಸ್ವಲ್ಪ ಟ್ರೈ ಮಾಡೋಣ. ಯಾಕೋ ಬಿರಿಯಾನಿ ಟೇಸ್ಟ್ ಸಿಗ್ತಾ ಇಲ್ಲ. ನೋಡೋಣ ಇವಾಗ ತಿನ್ನೋಣ ಹೇಗಿರುತ್ತೆ ಅಂತ. ಮೊದಲಿಗೆ ಸ್ವಲ್ಪ ಬಿರಿಯಾನಿ ರೈಸು, ಜೊತೆಗೆ ಸ್ವಲ್ಪ ಕೊಬ್ಬರಿ ಚಟ್ನಿ, ಜೊತೆಗೆ ಇದೊಂದು ಸ್ವಲ್ಪ ಇದಕ್ಕೂ ಕೊಬ್ಬರಿ ಹಾಕೋರೆ, ಸ್ವಲ್ಪ ಶೇರ್ವಾ, ಚೂರು ಬಿರಿಯಾನಿ ಪೀಸು, ಆಲೂಗಡ್ಡೆ ಪಲ್ಯ ಬರೀ ಇಟ್ಟವ್ರಲ್ಲ. ಇವಾಗ ಬಿರಿಯಾನಿ ಅನ್ನಿಸ್ತಿದೆ ಇದು. ಆ ಸೊಪ್ಪು ಕೊಟ್ಟಿದ್ರಲ್ಲ, ಸೊಪ್ಪು ಜೊತೆಗೆ ತಿನ್ನಬೇಕು. ನಮ್ಗೆ ಎಕ್ಸ್ಟ್ರಾ ಬಿರಿಯಾನಿ ಕೊಟ್ಟಿದ್ರಲ್ಲ, ಅದರಲ್ಲಿ ಏನು ಪೀಸ್ ಗೀಸ್ ಏನಿರಲ್ಲ, ಬರೀ ರೈಸ್ ಇರುತ್ತೆ ಅಷ್ಟೇ. ನಾನು ಅನ್ಕೊಂಡು ಇದರಲ್ಲೂ ಪೀಸ್ ಇರುತ್ತೆ ಅಂತ. ಇಲ್ಲಿ ಬಿಲ್ ಕೊಡುವಂತಹ ರೀತಿ ಇದು. ಬ್ರೋ ಕೊಲಂಬೋ ನಾವಿವಾಗ ಕೊಲಂಬೋಗೆ ಬಸ್ ಹುಡುಕ್ತಾ ಇದ್ದೀವಿ. ಇಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿದರೆ ಕೊಲಂಬೋಗೆ ಬಸ್ಸು ಹೋಗೋಣ. ಇಲ್ಲಿ ಇದೆಯಲ್ಲ ಕ್ಯಾಂಡಿ ಟು ಕೊಲಂಬೋ ಬಸ್ ನಿಂತಿದೆ. ಎಷ್ಟು ಗಂಟೆಗೆ ಹೋಗ್ತಾರೋ ಗೊತ್ತಿಲ್ಲ. ಇಂಟರ್ ಸಿಟಿ ಸೂಪರ್ ಸರ್ವಿಸ್ ಮಾಮೂಲಿ ಕೊಲಂಬೋ ರೀಚಿಂಗ್ ಟೈಮ್. ಹಾಂ ಕೊಲಂಬೋ ಹಾಂ 20 minutes ಯು ಗೋ. ಓಕೆ ಟೈಮ್ ಕೊಲಂಬೋ 2:30 3 o'clock 4 o'clock. ಓಕೆ ಬ್ರೋ. 10 ಬಸ್ಸು. ಸಾಮಾನ್ಯವಾಗಿ ಇಲ್ಲೆಲ್ಲ AC ಬಸ್ಗಳೇ ಇರುತ್ತೆ. ನಾವು ಎಲ್ಲಿ ಕೂತ್ಕೋಬೋದು ಅಂತ ನೋಡೋದಾದರೆ ವಾಸ್ತು ಪ್ರಕಾರ ಈ ಸೀಟ್ ಕಂಫರ್ಟಬಲ್ ಆಗಿದೆಯಾ, ಇದಕ್ಕೆ ಹ್ಯಾಂಡೇ ತೆಗೆದ್ಬಿಟ್ಟವ್ರೆ. ಇಲ್ಲೇ ಕೂತ್ಕೋಬೋದು. ಇಲ್ಲಿಂದ ಕೊಲಂಬೋಗೆ ಹೋಗೋಕ್ಕೆ 4 ಗಂಟೆ ಆಗುತ್ತೆ ಸಂಜೆ. ಇವಾಗ 12 ಗಂಟೆ 6 ನಿಮಿಷ. 12:15 ಇಲ್ಲಿಂದ ಹೊರಡ್ತಾರೆ. 3.5 ಗಂಟೆ ಜರ್ನಿ ಇಲ್ಲಿಂದ ಕೊಲಂಬೋಗೆ. ಕೊಲಂಬೋ ಹೋಗಿದ ತಕ್ಷಣ ಕೊಲಂಬೋಯಿಂದ ಟ್ರೈನ್ ಹತ್ಕೊಂಡು ಗೋಲ್ ಹೋಗ್ಬೇಕು ಅಂತಿದ್ದೀನಿ. ಟ್ರೈನಲ್ಲಿ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಟ್ರೈನ್ ವ್ಯೂ ಎಲ್ಲ ಇನ್ನೂ ಸಖತ್ತಾಗಿರುತ್ತೆ, ನೋಡ್ಬೋದು. ಅದು ಕೋಸ್ಟಲಲ್ಲಿ, ಶ್ರೀಲಂಕಾ ಕೋಸ್ಟಲ್ಲು ಚೆನ್ನಾಗಿರುತ್ತೆ. ಅದ್ರ ಹೊರತಾಗಿ ಸಿಕ್ಕಿಲ್ಲ ಅಂದರೆ ಬಸ್ಗೆ ಹೋಗ್ಬೇಕಾಗತ್ತೆ. ನಾವು ಇವಾಗ ಕೊಲಂಬೋಗೆ ಬಂದಿದ್ದೀವಿ. ಅಣ್ಣ ನೋಡ್ರಿ ಯಾವ ಲೆವೆಲಿಗೆ ಪೋಸ್ಟ್ ಕೊಡ್ತಾನೆ. ಸೂಪರ್ ಬ್ರೋ. ಗೋಲ್ಗೆ ಹೋಗ್ಬೇಕು ಅಂದರೆ ಫೋರ್ಟ್ ಅಂತ ಒಂದು ರೈಲ್ವೆ ನಿಲ್ದಾಣ ಇದೆ, ಅಲ್ಲಿಗೆ ಹೋಗ್ಬೇಕು. ಬಂದ ಕಿಂದರಿ ಜೋಗಿ ಹೇ ಕಿಂದರಿ ಜೋಗಿ. ಹಂಗಾಗಿದೆ ನನ್ನ ಪರಿಸ್ಥಿತಿ. ಏನು ಮಾಡೋಂಗಿಲ್ಲ. ನನಗೆ ತುಂಬ ಬೇಸರ ಆಗ್ತಿರೋ ಸಂಗತಿ ಏನು ಅಂತಂದರೆ ನನ್ನ ಕ್ಯಾಮ್ರಾ ಹಾಳಾಗಿದ್ದು. ನನಗೆ ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಮತ್ತೆ ಸಾಲ, ಮತ್ತೆ ಲೋನು. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಬ್ರಿಟಿಷರ ಕಾಲದ ರೈಲ್ವೆ ನಿಲ್ದಾಣ. ಈ ಬ್ರಿಟಿಷರೇ ಹಾಕ್ಕೊಟ್ಟಿರೋಂಥ ರೈಲ್ವೆ ಲೈನ್ಗಳು ಇದೆಲ್ಲ. ಇದೊಂದು ಪಾರ್ಸಲ್ ಆಫೀಸು, ದೊಡ್ಡ ಬಿಲ್ಡಿಂಗು. ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ. ತುಂಬ ಎತ್ತರವಾಗಿ ಕಟ್ಟಿದ್ದಾರೆ. ದೊಡ್ಡ ಪಾರ್ಸಲ್ ಆಫೀಸ್ ಇದು. ಇದೆಲ್ಲ ರೈಲ್ವೆ ಸ್ಟೇಷನ್ಗೆ ಹೊಂದ್ಕೊಂಡಂತಹ ಕಟ್ಟಡಗಳು. ಆ ಫೋರ್ಟ್ ರೈಲ್ವೆ ನಿಲ್ದಾಣದಿಂದ ಮುಂದಕ್ವರೆಗೂ 3-4 ರೈಲ್ವೆ ನಿಲ್ದಾಣಗಳಿದೆ. ಇಲ್ಲಿ ನೋಡಿ, ಬ್ರಿಟಿಷರು ತೆರೆಯುವ ಮತ್ತು ಮುಚ್ಚುವ ಬಾಗಿಲನ್ನು ಎಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ. ಸ್ಲೈಡಿಂಗ್
ಸ್ಲೈಡಿಂಗ್ ಡೋರ್ಸ್. ಶ್ರೀಲಂಕಾದಲ್ಲಿ ಒಂದು ತಂಬಾಕು ಅಂಗಡಿ ಕಾಣ್ತು ನಂಗೆ ದಾರಿ ಪಕ್ಕದಲ್ಲಿ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ತಂಬಾಕು ಉತ್ಪನ್ನಗಳು, ಬೇರೆ ಬೇರೆ ಮಾರ್ಕಿನ ಬೀಡಿಗಳು. ನೋಡಿ, ಈ ಬೀಡಿ ಹೆಸರು ರಸಿಕಾ ಬೀಡಿ ಅಂತ. ಅಯ್ಯೋ, ಈ ರಸಿಕಾ ಬೀಡಿ ಸೇದಿದ್ರು ಹೊಗೆನೆ. ಇವೆಲ್ಲ ಬೇರೆ ಬೇರೆ ಬ್ರ್ಯಾಂಡು, ಸಂಪೂರ್ಣವಾದ ಹೊಗೆ ಸೊಪ್ಪಿನ ಬೀಡಿ. ಇದಕ್ಕೆ ಯಾವ ಎಲೆನೂ ಬಳಕೆ ಮಾಡಿಲ್ಲ, ಏನಿಲ್ಲ, ಬರೀ ಹೊಗೆ ಸೊಪ್ಪು. ನೋಡಿ ಹೆಂಗಿದೆ. ನಾನು ಈ ಥರದ್ದೆಲ್ಲ ಬೀಡಿ ಇದೆ ಮೊದಲನೇ ಸಲ ನೋಡ್ತಿರೋದು. ಸಪ್ತಮಿ ಬೀಡಿ ಅಂತ. ಹಿಂಗೆ ಬೇರೆ ಬೇರೆ ಬ್ರ್ಯಾಂಡ್ನ ಬೀಡಿ ಎಲ್ಲ ಇಲ್ಲಿ ಇಟ್ಟವ್ರೆ. ಇನ್ನು ಎಲ್ಲ ಬೇರೆ, ಅಲ್ಲಿ ನೋಡ್ರೆ ಸಿಗರೇಟ್ ಕೂಡ ಇಟ್ಟವ್ರೆ. ವೆನಿಲಾ ಸಿಗರೇಟ್ಸ್ ಅಂತೆ. ಸಿಗಾರ್ಸ್. ಓ, ಸಿಗರೇಟ್ ಅಲ್ಲ, ಸಿಗಾರು. ದಿಸ್ ಇಸ್ ಆಲ್ಸೋ ಸಿಗಾರ್, ರೈಟ್? ಸಿಗಾರ್. ಸೊ ಇದಕ್ಕೆ ಬೀಡಿ ಅಂತ ಕರೆಯಲ್ಲ, ಸಿಗಾರ್ ಅಂತ ಕರೀತಾರೆ. ಈ ಸಿಗಾರ್ನ ಮೊದಲನೇ ಸಲ ನೋಡ್ತಾ ಇದ್ದೀನಿ ನಾನು. ಟಿವಿಗಳಲ್ಲೆಲ್ಲ ನೋಡ್ತಿದ್ವಲ್ಲ, ದಪ್ಪಗೆ ಇಟ್ಕೊಂಡು ವಿಲನ್ಗಳೆಲ್ಲ ಸೇತಿದ್ರಲ್ಲ, ಆ ಥರದ ಸಿಗಾರ್ಗಳಿವು. ನೋಡ, ಹಾಗೆ ಬೇರೆ ಬೇರೆ ಇಲ್ಲ, ಬೀಡಿನೇ ಜಾಸ್ತಿ ಫೇಮಸ್ ಅನ್ಸುತ್ತೆ. ಸರ್, ಗೋಲ್ Second class. Yes. One ticket. Yes. Time? It is 440. 440. Thank you. Welcome. ಇಲ್ಲಿಯ ರೈಲ್ವೆ ಟಿಕೆಟ್ ನೋಡಿದ್ರೆ ಹೇಗಿದೆ ನೋಡಿ. ಗೋಲ್ ಇಷ್ಟೇ ಗುರು, ಕಲ್ಕೊಂಡ್ರೆ ಗೋವಿಂದ. ಇಲ್ಲಿ ಇನ್ನೂ ಬ್ರಿಟಿಷರ ಕಾಲದ ರೈಲ್ವೆ ಟಿಕೆಟ್ ಪದ್ಧತಿ ಇದೆ. ಸೆಕೆಂಡ್ ಕ್ಲಾಸ್. ಈ ಎಕ್ಸಿಟಲ್ಲಿ ಚೆಕಿಂಗ್ ಅವ್ರು ಹಿಡಿತಾ ಇರ್ತಾರೆ, ಅದಕ್ಕೆ ಎಲ್ಲರೂ ಎಂಟ್ರಿನಲ್ಲಿ ಎಕ್ಸಿಟ್ ಆಗಿ ನೋಡ್ತಾರೆ. ಮಿಸ್ಸಾಗಿ ಒಳಗೆ ಬಂದರೆ ಟಿಕೆಟ್ ಇಲ್ಲದೇ ಹೊರಗೆ ಹೋಗಿ ದಂಡ ಕಟ್ಟೋದು ಕಾಯಂಬು. ಎಲ್ಲರೂ ಸುತ್ತಮುತ್ತ ತಿರ್ಕೊಂಡು ನಾನೇ ನೋಡ್ತಾರೆ, ಅವ್ರು ಯಾರು ವೀಡಿಯೋನ ಮಾಡಲ್ವೇನೋ ಅನ್ನೋ ಥರ. ನೋಡಿ, ಇದು ರೈಲ್ವೆ ನಿಲ್ದಾಣ ಹೆಂಗಿದೆ. ಯಾವುದೋ ವಿಂಟೇಜ್ ರೈಲ್ವೆ ನಿಲ್ದಾಣಕ್ಕೆ ಬಂದಿರೋ ಥರ ಫೀಲಿಂಗ್ ಇಲ್ಲ ಗುರು. ಸಖತ್ತಾಗಿದೆಯಲ್ಲ ಗುರು ರೈಲ್ವೆ ಸ್ಟೇಷನು. ಗೋಲ್ ಪ್ಲಾಟ್ಫಾರ್ಮ್ ನಂಬರ್ 5. 5ನೇ ನಂಬರ್ ಪ್ಲಾಟ್ಫಾರ್ಮ್ಗೆ ಗೋಲ್ಗೆ ಹೋಗುವಂಥ ರೈಲು ಬರುತ್ತೆ. ನೋಡಿ ಹೆಂಗಿದೆ. ಎಲ್ಲ ಬ್ರಿಟಿಷರು ಕಟ್ಕೊಟ್ಟಿರೋದು ಗುರು, ಹಂಗೆ ಇಟ್ಕೊಂಡವ್ರು, ಏನೂ ಮಾಡಿಲ್ಲ, ಸ್ವಲ್ಪನೂ ಚೇಂಜ್ ಕೂಡ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು. Goal. This train goes to Goal. You come this Platform. Next train. ಥ್ಯಾಂಕ್ ಯು. ನೋಡ್ರಿ, ಈ ಟ್ರೈನ್ಗೆ ಯಾಕೆಲ್ಲ ಹಿಂಗೆ ತುಕ್ಕಿಡ್ದಿದೆ ಅಂತ ನೋಡಿದ್ರೆ, ಸಮುದ್ರದ ಪಕ್ಕನೇ ಜಾಸ್ತಿ ಓಡಿಸ್ತಾರೆ ಅವರು ರೈಲ್ಗಳನ್ನ. ಹಾಗಾಗಿ ಈ ಟ್ರೈನ್ಲ ತುಕ್ಕಿಡ್ದೋಗ್ಬಿಟ್ಟಿದೆ ನೋಡಿ. ಬಣ್ಣ ಎಲ್ಲ ಮೇಲೆ ಕಳಿಸ್ಕೊಂಬಂದ್ಬಿಟ್ಟಿದೆ. ಈ ಅಣ್ಣ ನೋಡ್ರಿ ಕೋತಿ ಆಟ ಆಡ್ತಾನೆ. ಹೊಸಿಗುರು. ಹೌ ಮಚ್? 1 for 100. 1 for free? Yes. For me free? Yeah. 2 for 100 give me. ಬೋತ್. ಪಾಪ ಅಣ್ಣನ ನೋಡ್ರಿ ತಗೊಳ್ಳೋಣ ಅನ್ನಿಸಿದೆ. ಬಿಟ್ಟು ಬ್ರೋ. 2. Okay, thank you. 2 for 100. 1 for 100, 1 free. Okay. ಓ, ಯು ಪುಟ್ ಬಿಗ್ ಟೋಪಿನಾ? Yeah. ಹಾಕ್ಬಿಟ್ಟು ಟೋಪಿನ. ಜನ ಹೊಡೆದಾಡ್ ಸಾಯ್ತಾ ಇರ್ತಾರಪ್ಪ. ಓಡ್ರ ಇದು ಸರ್ಜಾಡ. ಓಡ್ರ ಇದು ಸರ್ಜಾಡ. ಬಂತಪ್ಪ, ನಮ್ಮ ಟ್ರೈನ್ ಬಂತು. ಇಲ್ಲಿ ಹೊಡೆದಾಡಿ ಸೀಟ್ ಇಟ್ಕೋಬೇಕು ಅಂತ ಮುಂಚೆ ಹೇಳವ್ರೆ. ನಾವು ಹೊಡೆದಾಡಿ ಸೀಟ್ ಇಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂತಂದರೆ ಅವಾಗಲೇ ಫುಲ್ ಆಗಿದೆ, ಖಾಲಿನೇ ಇಲ್ಲ, ಒಂದು ಸೀಟ್ ಕೂಡ ಖಾಲಿ ಇಲ್ಲ. ಎಲ್ಲ ಅವಾಗಲೇ ಜನ ನಿಂತ್ಕೊಂಡವ್ರೆ. ನಾನು ಬೇರೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ತೊಗೊಂಡಿದ್ದೀನಿ. ಇದೆ ನೋಡಿ ಸೆಕೆಂಡ್ ಕ್ಲಾಸ್. ಇದರ ಸ್ವಲ್ಪ ಕಡಿಮೆ ಇದ್ದಾರೆ, ಸೀಟ್ ಸಿಗ್ಬೋದು. ಹತ್ರ ಹುಡುಗ್ರ ಸೀಟ್ ಹುಡುಗ್ರು. ಗುರು ದುಡ್ಡು ಕೊಟ್ಟಿನಿ ಗುರು, ನಂಗೆ ಸೀಟ್ ಸಿಗ್ಬೇಕು ತಾನೆ. ಹೌಸ್ಫುಲ್ ಆಗ್ಬಿಟ್ಟಿದೆ ಗುರು. ಅವ್ರು ಹೇಳ್ದಂಗೆ ನಿಂತ್ಕೊಳ್ಳೋ ಪರಿಸ್ಥಿತಿನೇ ಬಂತು. ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ಗುರು. ಶ್ರೀಲಂಕಾದಲ್ಲಿ ಗಂಡು ಮಕ್ಳಿಗಿನ ಜಾಸ್ತಿ ಹೆಣ್ಮಕ್ಳ ಸಂಖ್ಯೆನೇ ಇದೆ ಅನಿಸುತ್ತೆ. ಎಲ್ಲಿ ನೋಡ್ರು ಹೆಣ್ಮಕ್ಳು ನಿಂತಿರ್ತಾರೆ. ಗಂಡು ಮಕ್ಳಾದರೆ ಹೊಡೆದಾಡಿ ಸೀಟವ್ರು ಇಸ್ಕೋಬೋದಿತ್ತು. ಹೊರಡ್ತು ಗುರು, ನಮ್ಮ ಟ್ರೈನ್ ಹೊರಡ್ತು. ಯಾರ ಕಸ್ಕೊಳ್ರಿ ನೋಡೋಣ, ಹೆಂಗೆ ಕಸ್ಕೊತೀರಾ. ಇವಾಗ ನಮ್ಮ ರೈಲು ಕೊಲಂಬೋ ಫೋರ್ಟ್ ನಿಲ್ದಾಣದಿಂದ ಹೋಗ್ತಾ ಇದೆ ಗೋಲ್ ಕಡೆಗೆ. ಯಾರು ಏನು ಮಾಡುವರು. ಚೆನ್ನಾಗಿದೆ ಕೊಲಂಬೋ. ಇವಾಗ ಸನ್ಸೆಟ್ ವ್ಯೂ ಸಿಗುತ್ತೆ ನನಗೆ. ನೋಡಿ, ಇದು ಕೊಲಂಬೋ ನಗರದಿಂದ ನಾವು ಈ ಕಡೆ ಸನ್ಸೆಟ್, ಅದಕ್ಕೆ ನಾನು ಈ ಕಡೆ ಬಂದು ಕೂತ್ಕೊಂಡೆ. ಗೋಲ್ವರ್ಗೂ ರೈಲು ಹಿಂಗೆ ಸಮುದ್ರದ ಪಕ್ಕದಲ್ಲೇ ಹೋಗುತ್ತೆ ಪ್ಯಾರಲಲ್ ಆಗಿ. ತುಂಬ ಸಖತ್ತಾಗಿರುತ್ತೆ ವ್ಯೂಸ್ ಎಲ್ಲ ನೋಡಬೇಕು. ನಮಸ್ಕಾರ ಗುರು, ನಮಸ್ಕಾರ. ಭಾರತಕ್ಕೂ ಶ್ರೀಲಂಕಾಕ್ಕೂ ಬಹುತೇಕ ಹೇಳೋದಕ್ಕೆ ಏನು ವ್ಯತ್ಯಾಸ ಇರಲ್ಲ. ಇಲ್ಲೂ ಇದೇ ಥರ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಬರ್ತಾರೆ, ಸೆಕ್ಯೂರಿಟಿ ಬ್ರೀಚ್ ಮಾಡ್ತಾರೆ,
ಯಾವುದು ರೂಲ್ಸ್ ಫಾಲೋ ಮಾಡಲ್ಲ, ಎಲ್ಲಿ ಬೇಕು ಹಂಗೆ ತಿಪ್ಪೆ ಬಿಸಾಕಿರ್ತಾರೆ. ಆದರೆ ಸ್ವಲ್ಪ ಅಲ್ಲಲ್ಲಿ ಕ್ಲೀನ್ ಇಟ್ಟಿರ್ತಾರೆ. ಮತ್ತು ನಮ್ಮ ಭಾರತದಲ್ಲಿ ಕೊಂಕಣ್ ರೈಲ್ವೆ ಇದ್ದಂಗೆ, ಕೊಂಕಣ್ ರೈಲ್ವೆನಲ್ಲಿ ಇದೇ ಥರದ ವಾತಾವರಣ ನಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಬೀಚ್ ಪಕ್ಕದಲ್ಲೇ ರೈಲ್ ಹೋಗ್ತಾ ಇದೆ, ಸಖತ್ತಾಗಿದೆ ಗುರು. ಆ ಸನ್ಸೆಟ್ ಅಂತೂ ಅದ್ಭುತವಾಗಿ ಕಾಣುತ್ತೆ. ನೋಡ್ತಾ ಇರಿ ಕೊನೆವರೆಗೂ ವಿಡಿಯೋ. ಇಲ್ಲಿ ನೋಡಿ, ತುಂಬ ಅದ್ಭುತವಾಗಿದೆ ಮಾತ್ರ. ನೋಡಿ ಇವರೆಲ್ಲ ನಮ್ಮ ರೈಲ್ಗೆ ಹತ್ತೋಕ್ಕೆ ಅಂತ ಕಾದು ನಿಂತಿರೋರು. ಬರಪ್ಪ ನಿಮಗೋಸ್ಕರ ಕಾಯ್ತಿದ್ವಿ. ಈ ರೈಲ್ ನಿಲ್ದಾಣದ ಹೆಸರು ಕೊಲ್ಲುಪಿಟಿ ಅಂತ. ಕೊಲ್ಲುಪಿಟಿಯ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೀವಿ. ಇವರೆಲ್ಲ ಸೆಕೆಂಡ್ ಕ್ಲಾಸ್ ಟಿಕೆಟ್ ತೊಗೊಂಡಿರೋರು ನಮ್ಮ ಥರ. ಇದು ಸರ್ಜಾಡ. ಮುಕ್ಕಾಲಿಗೆ ಬರಬೇಕಾಗಿದ್ದಂಥ ಟ್ರೈನು 7:15 ಬಂದು ತಲುಪ್ತು ಗೋಲ್ನ. ಗಾಲೆ ಒಂಥರ ಚೆನ್ನೈ ಇದ್ದಂಗೆ. ಚೆನ್ನೈ ಅಂದರೆ ಎಲ್ಲರೂ ಟಿಕೆಟ್ ಚೆಕ್ ಮಾಡ್ತಾರೆ ಗುರು. ಬ್ರೋ ನಾನು ಕೊಟ್ಟಿರೋ ಟಿಕೆಟ್ ವಾಪಸ್ ಕೊಡ್ಬೇಕು ಬ್ರೋ. ಐ ನೀಡ್ ದಿಸ್ ಟಿಕೆಟ್, ಐ ನೀಡ್ ದಿಸ್. ಥ್ಯಾಂಕ್ ಯು. ನೀವು ಇಲ್ಲೇ ನೋಡ್ತಾ ಇದ್ದಾರೆ, ಅದು ಶ್ರೀಲಂಕಾದ ಮಿನಿ ಬಸ್ಸು ಬ್ರೋ. ದಿಸ್ ಬ್ರೋ ಆಸ್ಕಿಮ್ ಬ್ರೋ ಕೇಳ್ದು ಹೆಂಗೆ ಗುರು ಈ ಲೆವೆಲಿಗೆ ಡಿಮ್ಯಾಂಡ್ ಇದೆ. ಮಾತಾರ ಬ್ರೋ ಪಿಂತಾಲಿಯಾ ಬ್ರೋ ಪಿಂತಾಲಿಯಾ 5 ನಿಮಿಷ ನೋ කුඩා දරුවගේ ජීවිතයට උදව් කරලා තියෙනවා. හරි. අదే වාසනාවන්ත මහත්මයාත් මේක බලන්න පුතේ. හරි මයි පුතාට උදව්වක් කරනවා. ಏನೋ ಬರ್ದಿಯಾರ ಗುರು, ಏನಂತ ಗೊತ್ತಾಗ್ತಿಲ್ಲ. ಇದು ನಾನಿರುವಂತಹ ಹಾಸ್ಟೆಲ್. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮಾತ್ರ. ಹಾಸ್ಟೆಲ್ ಹೆಸರು ಲಾಲಾಸ್ ಪ್ಲೇಸ್ ಅಂತ. ನಾನು 2 ದಿನದ ಬಾಡಿಗೆ ಕೊಟ್ಟಿಲ್ಲ, ಇನ್ನು ಅದು ಇವತ್ತಿಂದು ಬಾಡಿಗೆ ಪೇ ಮಾಡಬೇಕು. ನೋಡಿ ಹಿಂಗಿದೆ ಹಾಸ್ಟೆಲ್ಲು. ತುಂಬ ಅತ್ಯುತ್ತಮವಾಗಿದೆ ಮತ್ತು ತುಂಬ ಕಡಿಮೆ ಹಣಕ್ಕೆ ನಮಗಿಲ್ಲೆಲ್ಲ ರೂಮ್ಗಳು ಸಿಗುತ್ತೆ. ಅಂದರೆ $2, $3 ಅಂದರೆ $240 ರೂಮ್ ಸಿಗುತ್ತೆ. ಸೊ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಒಂದು ನನ್ನ ಮೂವಿನಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ.